ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ನಾವಿಲ್ಲಿ ನೋಡ್ಬೋದು ಗೋಲ್ಡಲ್ಲಿ ಮಾರ್ನಿಂಗು ನಮಗೊಂದು ಒಳ್ಳೆ ರ್ಯಾಲಿ ಸಿಕ್ಕಿದೆ. ಗೋಲ್ಡಲ್ಲಿ ಬೈಯಿಂಗ್ ಸೈಡನ್ನೇ ರ್ಯಾಲಿ ಕೊಟ್ಟಿದೆ. ಇಲ್ಲಿ ನೀವು ನೋಡ್ಬೋದು ಮಾರ್ನಿಂಗಲ್ಲಿ ಹೈಯರ್ ಲೋಸ್ ಮಾಡ್ಕೊಂಡು ಸ್ವಲ್ಪ ಸ್ವಿಂಗ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅಲ್ಲೂ ಕೂಡ ಬೈಯಿಂಗ್ ಬಂದಿದೆ. ಸೊ ನಾನು ಇವಾಗಲೂ ಕೂಡ ಬೈಯಿಂಗ್ ನೋಡ್ತಾ ಇದ್ದೀನಿ. ನನಗೆ ಒಳ್ಳೆ ಕನ್ಫರ್ಮೇಷನ್ ಬಂತು ಅಂತಂದರೆ ಬೈಯಿಂಗ್ ತೊಗೋತೀನಿ. ಇಲ್ಲ ಅಂತಂದರೆ ಈಗ ನನಗೆ ಯಾವುದೇ ಥರ ಪ್ರಾಪರ್ ಕನ್ಫರ್ಮೇಷನ್ ಬರದೆ ಮಾರ್ಕೆಟು ಅಲ್ಲೇ ಸೈಡ್ ವೇಸಲ್ಲಿ ಹೋಗ್ತಿದೆ ಅಂದರೆ ನಾನು ವೆಯ್ಟ್ ಮಾಡ್ತೀನಿ. ಯಾಕೆಂದರೆ ಮಾರ್ಕೆಟಲ್ಲಿ ಕನ್ಫರ್ಮೇಷನ್ ಇದ್ದಾಗ ಮಾತ್ರ ಟ್ರೇಡ್ ಮಾಡಿದ್ರೆ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರಾಫಿಟ್ ರೇಷಿಯೋಗೆ ಕನ್ವರ್ಟ್ ಆಗೋದಕ್ಕೆ. ಸೊ ಅದಾದಮೇಲೆ ನನ್ನ ಟಾರ್ಗೆಟ್ ಕೂಡ ಸ್ವಲ್ಪ ಚೆನ್ನಾಗೇ ಇದೆ. ಇವತ್ತು ಆಲ್ಮೋಸ್ಟ್ ಒಂದು 1:3 ಎಬೋ 1:2.5 ಆರ್ 1:3 ಎಬೋ ನಾನು ಕೂಡ ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಸ್ಟ್ರಾಂಗ್ ಝೋನ್ ಆಗಿದೆ. ಸೊ ನಂದು ಏನಾರು ಇನ್ ಕೇಸ್ ಟ್ರೇಡ್ಗೆ ಎಂಟ್ರಿ ಆಯಿತು ಅಂದರೆ ನನ್ನ ಟಾರ್ಗೆಟು ಇದೇನು ಝೋನ್ ಕ್ರಿಯೇಟ್ ಅಂದರೆ ಏನು ಝೋನ್ ಹಾಕಿದ್ದೀನಿ ಈ ಝೋನಲ್ಲಿ ನಾನು ಎಕ್ಸಿಟ್ ಆಗ್ತೀನಿ. ಒಂದು ಇದು ಕಮಾಡಿಟೀಸ್ ಗೋಲ್ಡಲ್ಲಿ ಆಯಿತು ಅಂದರೆ ಮತ್ತೊಂದು ನಾನು ಕರೆನ್ಸಿ ಕೂಡ ನೋಡ್ತೀನಿ. ಕರೆನ್ಸಿಲಿ ನಾನು ಮೇಜರಾಗಿ ನೋಡುವಂಥದ್ದು ಯೂರೋ USD ಈವ್ನಿಂಗ್ ಟೈಮಲ್ಲಿ GBP/USD ಕೂಡ ನಾವು ನೋಡ್ತೀವಿ. ಆಮೇಲೆ AUD/USD ಕೂಡ ನೋಡ್ತೀವಿ. ಬಟ್ ಆದರೆ ನಾನು ಮೇಜರಾಗಿ ಫೋಕಸ್ ಮಾಡೋದು ಯೂರೋ USD. ಕರೆನ್ಸಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನನಗೆ ಕನ್ಫರ್ಮೇಷನ್ನು ಪ್ರಾಪರಾಗಿ ಕೊಟ್ಟಿಲ್ಲ. ಯಾಕೆಂತ ಮಾರ್ನಿಂಗಿಂದ ಸೆಲ್ಲಿಂಗೇ ಬರ್ತಿದೆ. ಬಟ್ ಆದರೂ ಸೆಲ್ಲಿಂಗ್ ಹೋಗೋದಕ್ಕೂ ಸ್ವಲ್ಪ ಕನ್ಫರ್ಮೇಷನ್ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಮೂವ್ ಆಗಿದೆ. ನನಗೇನಾದರೂ ಬೈಯಿಂಗ್ ಕನ್ಫರ್ಮೇಷನ್ ಬಂತು ಅಂದರೆ ನಾನು ಬೈಯಿಂಗ್ ಟ್ರೇಡ್ ತೊಗೋತೀನಿ. ಇಲ್ಲ ಅಂದರೆ ನಾನು ಕೂಡ ಹೋಲ್ಡ್ ಮಾಡ್ತೀನಿ. ಅದಾದಮೇಲೆ ನನ್ನ ಮಾರ್ನಿಂಗ್ ಟ್ರೇಡು USD JPY ಏನಿದೆ, ನನ್ನ USD JPY ಎಲ್ಲ ಅದು ಕೂಡ ಟಾರ್ಗೆಟ್ ಇಟ್ಟಾಗಿದೆ. ಫಸ್ಟ್ ಟಾರ್ಗೆಟ್ ಇದಾಗಿತ್ತು ಮತ್ತು ಸೆಕೆಂಡ್ ಟಾರ್ಗೆಟ್ ಕೂಡ ನಮ್ಮದು ಇದಾಗಿತ್ತು. ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಬರುತ್ತೆ. ಸೊ ಎರಡೂ ಕೂಡ ನಮ್ಮದು ಹಿಟ್ಟಾಗಿದೆ. ಇಲ್ಲೇ ನೀವೇ ನೋಡ್ಬೋದು, ಇದು 1:3.4 ರಿಟರ್ನ್ ಕೊಟ್ಟಿದೆ. ಒಳ್ಳೆ ರಿಟರ್ನೇ ಬಂದಿದೆ ನಮಗೆ. ಸೊ ಅದಾದಮೇಲೆ ನಾವು ಕೂಡ ಮಾರ್ಕೆಟಿಂದ ಏನು ಸೆಲ್ಲಿಂಗೇನೆ ಮಾರ್ಕೆಟಲ್ಲಿ ಮಾರ್ನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಸೊ ಸ್ವಲ್ಪ ಟೈಮ್ ತೊಗೋತು. ಇಟ್ ಟೇಕ್ಸ್ ಆಲ್ಮೋಸ್ಟ್ ನಮಗೆ ಎಂಟ್ರಿ ಕೊಟ್ಟು ನಮಗೆ ಎಂಟ್ರಿ ಬಂದಮೇಲೂ ಕೂಡ ಅಲ್ಲಿಂದ ನಮ್ಮ ಟಾರ್ಗೆಟ್ ರೀಚ್ ಆಗೋದಕ್ಕೆ ಫಸ್ಟ್ ಟಾರ್ಗೆಟ್ ಎಲ್ಲ ನಮಗೆ ಇಲ್ಲೇ ನೀವೇ ನೋಡ್ಬೋದು 2 hours 15 minutes ಹತ್ತಿರ 3 hours ತೊಗೊಂಡಿದೆ. ನಮ್ಮ ಸೆಕೆಂಡ್ ಟಾರ್ಗೆಟ್ ಇಟ್ಟಾಗೋದಕ್ಕೆ ನಿಯರ್ ಟು 5 hours ತೊಗೊಂಡಿದೆ. ನಮ್ಗೆ ಒಂದ್ಸಲ ಕನ್ಫರ್ಮೇಷನ್ ಬಂತು, ಅದರಲ್ಲಿ ನಮಗೆ ಈ ಫಾರೆಕ್ಸ್ ಮಾರ್ಕೆಟಲ್ಲಿ ಒಂದ್ಸಲ ನಮ್ಮ ಕನ್ಫರ್ಮೇಷನ್ ಈ ಡೈರೆಕ್ಷನ್ ಬಂದಿದೆ ಅಂದರೆ 3 hours 4 hours 5 hours ಎಲ್ಲ ಹೋಲ್ಡ್ ಮಾಡ್ಬೋದು. ಬಟ್ ಡೈರೆಕ್ಷನ್ ಇರಬೇಕು ನಿಮಗೆ ಮೇಯ್ನಾಗಿ. ಅಂದರೆ ನೀವು ಎಂಟ್ರಿ ಆಗೋ ಸೆಟಪ್ ಪ್ರಾಪರ್ ಆಗಿತ್ತು ಅಂದರೆ 2 hours 3 hours 4 hours ಎಲ್ಲ ಫಾರೆಕ್ಸಲ್ಲೆಲ್ಲ ಕಾಮನ್. ಇದು ಅದರಲ್ಲೂ ಕರೆನ್ಸಿ ಮಾರ್ಕೆಟಲ್ಲಿ ಕಾಮನ್ ಆಗಿರುತ್ತೆ ಇದು. ಬಟ್ ಆದರೆ ನಾನು ಮಾರ್ನಿಂಗ್ ಟೈಮಲ್ಲಿ ಇದನ್ನು ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದು ಆಗಿರೋ ಮಾರ್ಕೆಟನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಟ್ರೇಡ್ ತೊಗೊಂಡಿದ್ದೀನಿ, ಆ ಟೈಮಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಎಂಟ್ರಿ ನಾನು ತೊಗೊಂಡು ಎಂಟ್ರಿ ಸ್ವಲ್ಪ ಮೂವ್ ಆಗಿತ್ತು. ಸ್ವಲ್ಪ ಮೂವ್ ಆದಮೇಲೆ ನಾನು ಎಂಟ್ರಿ ತೊಗೊಂಡೆ, ಅದು ಕೂಡ ಸ್ಕ್ರೀನ್ಶಾಟ್ ಇದನ್ನು ಮಾಡಿದ್ದೀನಿ. ಸೊ ಅದನ್ನು ನಾನು ಶೇರ್ ಮಾಡ್ತೀನಿ ಕೊನೆಯಲ್ಲಿ. ಓಕೆ.